ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಬ್ಬ ಹೀಗೆ ಪಾರ್ಕಲ್ಲಿ ಒಂದು ಬೆಂಚ್ ಮೇಲೆ ತುಂಬ ಬೇಜಾರಾಗಿ ಕೂತಿರ್ತಾನೆ. ಹಾಗೂ ಅವನ ಪರಿಸ್ಥಿತಿಗೆ ತುಂಬ ಬೈತಾ ಇರ್ತಾನೆ. ಇದನ್ನು ನೋಡಿದ ಒಬ್ಬರು ವೃದ್ಧರು ಅವನ ಪಕ್ಕ ಬಂದು ಕೂತ್ಕೊಂಡು ಕೇಳ್ತಾರೆ, ಯಾಕಪ್ಪ ಏನಾಯಿತು? ಆಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನಾನು ಅರ್ಥ ಮಾಡ್ಕೋಬಲ್ಲೆ, ನೀನು ಹೇಳು ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ, ನನಗೆ ಎಷ್ಟೊಂದು ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಹಾಗೆ ಹೀಗೆ ಅಂತ ಅವನ ಎಲ್ಲ ಸಮಸ್ಯೆಗಳನ್ನು ಹೇಳ್ತಾನೆ. ಆಗ ಆ ಹಿರಿಯ ವ್ಯಕ್ತಿ ಹೇಳ್ತಾರೆ, ನೋಡು, ಒಂದು ಪುಟ್ಟ ಉದಾಹರಣೆ ಮೂಲಕ ನಿನಗೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭೂಮಿಯ ಒಳಗೆ ಎರಡು ವಸ್ತುಗಳು ತುಂಬ ಆ ಒತ್ತಡವನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾನೆ ಇರಲ್ವಂತೆ. ಅಂದರೆ ಎರಡೂ ವಸ್ತುಗಳ ಮೇಲೆ ಸಮಾನವಾಗಿ ತುಂಬ ಒತ್ತಡ ಬೀಳ್ತಾ ಇರುತ್ತಂತೆ. ಆದರೆ ಒಂದು ವಸ್ತು ಮಾತ್ರ ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆಯನ್ನು ಕೊಡ್ತಿರುತ್ತಂತೆ, ಇನ್ನೊಂದು ವಸ್ತು ಸಮಾಧಾನದಿಂದ ಇರುತ್ತಂತೆ. ಒಂದಿನ ಮಾತ್ರ ಆ ಮೊದಲ ವಸ್ತು ನನ್ನ ಕೈಲಾಗ್ತಾನೆ ಇಲ್ಲ, ಇದೆಂಥ ನನ್ನ ಜೀವನ, ಹಾಗೆ ಹೀಗೆ ಅಂತ ತುಂಬ ಬೈತಾ ಇರುತ್ತಂತೆ. ಒಂದು ದಿನ ಆ ಎರಡೂ ವಸ್ತುಗಳನ್ನು ಭೂಮಿಯಿಂದ ಹೊರತೆಗೆಯಲಾಗತ್ತಂತೆ. ಯಾವ ವಸ್ತು ತುಂಬ ಬೈತಾ ಇತ್ತೋ ಅಥವಾ ತುಂಬ ಈ ಪ್ರಕೃತಿಯನ್ನು ಸಹಿಸಿಕೊಳ್ಳೋದಕ್ಕಾಗೋದೇ ಇಲ್ಲ ಅಂತಿತ್ತೋ, ಆ ವಸ್ತು ಕಲ್ಲಿದ್ದಲಾಗಿ ಒಂದು ಇಂಧನವಾಗಿ ಅದನ್ನು ಉಪಯೋಗಿಸ್ತಾರಂತೆ. ಅದೇ ಇನ್ನೊಂದು ವಸ್ತುವನ್ನು ವಜ್ರ ಅಂತ ಹೇಳಿ ಅದನ್ನು ಅಂಗಡಿಯಲ್ಲಿ ದುಬಾರಿ ಬೆಲೆಗೆ ಮಾರಾಟಕ್ಕೆ ಇಡ್ತಾರಂತೆ. ಒಂದು ದಿನ ಇದನ್ನು ನೋಡಿದ ಆ ಕಲ್ಲಿದ್ದಲು ವಜ್ರಕ್ಕೆ ಕೇಳುತ್ತಂತೆ, ಅಲ್ಲ, ನಾವಿಬ್ಬರೂ ಸಹ ಒಂದೇ ಒತ್ತಡವನ್ನು ಸಹಿಸ್ಕೊಂಡ್ವಿ, ಇಬ್ಬರೂ ಒಂದೇ ಜಾಗದಲ್ಲಿದ್ವಿ, ಆದರೆ ನನ್ನನ್ನು ಇಂಧನವಾಗಿ ಬಳಸ್ತಾ ಇದ್ದಾರೆ, ನೀನನ್ನು ವಜ್ರ ಅಂತಿದ್ದಾರೆ, ಇದಕ್ಕೆ ಏನು ಕಾರಣ ಅಂತ. ಆಗ ಆ ವಜ್ರ ತುಂಬ ಸೊಗಸಾಗಿ ಉತ್ತರ ಕೊಡುತ್ತಂತೆ, ನೋಡು, ಇಬ್ಬರ ಮೇಲೂ ಒಂದೇ ರೀತಿಯಾದಂತಹ ಒತ್ತಡ ಇತ್ತು, ಆದರೆ ನೀನು ಆ ಒತ್ತಡದಲ್ಲಿ ಬರೀ ಕಂಪ್ಲೇಂಟನ್ನೇ ಹುಡುಕ್ತಾ ಇದ್ದೆ, ನೀನೇನೂ ಕಲ್ತ್ಕೊಳ್ಳಿಲ್ಲ. ಆದರೆ ನಾನು ಆ ಎಲ್ಲ ಒತ್ತಡದಿಂದ ಕಲ್ತ್ಕೊಳ್ತಾ ಬಂದೆ, ಸಹಿಸ್ಕೊಳ್ತಾ ಬಂದೆ, ಹಾಗೂ ಭಗವಂತನಿಗೆ ಧನ್ಯವಾದ ಹೇಳ್ತಾ ಬಂದೆ. ಹಾಗಾಗಿ ನನ್ನನ್ನು ಭಗವಂತ ಈ ರೀತಿ ವಜ್ರವನ್ನಾಗಿ ಮಾಡ್ದ ಅಂತ ಹೇಳ್ತಾರಂತೆ. ಆಗ ವ್ಯಕ್ತಿ ಹೇಳ್ತಾರಂತೆ, ನೋಡಿದ್ಯಾ, ನಿನಗೆ ಏನೆಲ್ಲ ಕಷ್ಟಗಳು ಬರ್ತಾ ಇದೆ ಅದನ್ನು ನೀನು ಪಾಠವಾಗಿ ತಗೋ, ಶಿಕ್ಷಣವಾಗಿ ತಗೋ, ಶಿಕ್ಷೆಯಾಗಿ ತಗೋಬೇಡ. ಯಾಕೆ ಅಂದರೆ ಯಾವ ಸಂದರ್ಭವನ್ನು ನಾವು ಶಿಕ್ಷೆ ಅಂತ ಅನುಭವಿಸ್ತೀವಿ ಆಗ ನೋವಾಗತ್ತೆ. ಯಾವಾಗ ನಾವು ಅದೇ ವಿಷಯವನ್ನು ಶಿಕ್ಷಣವಾಗಿ ತಗೊಳ್ತೀವಿ, ನಾವು ಕಲಿತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ. ಯೋಚನೆ ಮಾಡು ಅಂತಾರಂತೆ. ಆ ವ್ಯಕ್ತಿನೂ ಸಹ ತುಂಬ ಯೋಚನೆ ಮಾಡಿ ಹೌದಲ್ವಾ ಅಂತ ಹೇಳ್ತಾನಂತೆ. ಕೊನೆಗೆ ಆ ಹಿರಿಯ ವ್ಯಕ್ತಿ ಅವನನ್ನು ಸಮಾಧಾನ ಮಾಡ್ತಾ, ನಾನು ಬರ್ತೇನೆ ಅಂತ ಎದ್ದವರು ಇನ್ನೊಂದು ಮಾತನ್ನು ಹೇಳ್ತಾರಂತೆ, ದೇವಸ್ಥಾನದ ಭಗವಂತನ ವಿಗ್ರಹವೂ ಸಹ ಹಲವಾರು ಉಳಿ ಪೆಟ್ಟುಗಳ ನೋವನ್ನು ಸಹಿಸ್ಕೊಂಡ್ರೆ ಮಾತ್ರ ದೇವರಾಗದಪ್ಪ, ಇಲ್ಲ ಅಂದರೆ ಕಲ್ಲಾಗೆ ಉಳ್ಕೊಂಬಿಡತ್ತೆ, ಯೋಚನೆ ಮಾಡು ಅಂತ. ಹಾಗಾಗಿ ಭಗವಂತ ನಮಗೆ ಏನೆಲ್ಲ ಕಷ್ಟಗಳನ್ನು ಕೊಡ್ತಾನೆ ಅದನ್ನು ನಾವು ಶಿಕ್ಷಣವಾಗಿ ತಗೊಳ್ಳೋಣ. ಹಾಗೆ ಭಗವಂತನಿಗೆ ಸಂಪೂರ್ಣ ಶರಣಾಗೋಣ, ನಮ್ಮ ಜೀವನವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಭಗವಂತನೇ ನಮಗೆ ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.